ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ಕಾರ್ನ್ಫ್ಲೋರ್ ಬಳಸ್ಕೊಂಡು ಒಂದು ಹಲ್ವಾ ರೆಸಿಪಿ ಮಾಡಿದ್ದೀನಿ. ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಇದನ್ನು ಮಾಡಲಿಕ್ಕೆ ತುಂಬ ಸಮಯನೂ ಬೇಕಾಗಲ್ಲ, ಹಾಗೆ ತುಂಬ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗಲ್ಲ. ಕಡಿಮೆ ಸಾಮಗ್ರಿಗಳನ್ನ ನಾವು ಉಪಯೋಗಿಸ್ಕೊಂಡು ಮನೆಯಲ್ಲೇ ಈ ಥರ ಹಲ್ವಾನ ಮಾಡ್ಬೋದು. ಇದನ್ನು ಮಾಡೋದಕ್ಕೆ 3/4 ಕಪ್ ಆಗುವಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಅದೇ ಕಪ್ ಅಳತೆಯಲ್ಲಿ 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಹಾಗೆ ಏಲಕ್ಕಿ ಪುಡಿ, ಗೋಡಂಬಿಗಳು ಪೀಸ್ ಮಾಡಿ ತುಂಬ ಸಣ್ಣ ಪೀಸ್ ಮಾಡಿ ತೊಗೊಂಡಿದ್ದೀನಿ. ಅರ್ಧ ಚಮಚದಷ್ಟು ನಿಂಬೆ ರಸ ತೊಗೊಂಡಿದ್ದೀನಿ. ಹಾಗೆ ಫುಡ್ ಕಲರ್ ಬೇಕು, 3-4 ಡ್ರಾಪ್ಸು ಫುಡ್ ಕಲರು. ನಾನು ಲಿಕ್ವಿಡ್ ತೊಗೊಂಡಿದ್ದೀನಿ. ಲಿಕ್ವಿಡ್ ಇಲ್ಲ ಅಂತೇಳಿದ್ರೆ ಮನೆಯಲ್ಲಿ ಕೇಸರಿ ಬಾತ್ ಮಾಡಲಿಕ್ಕೆ ಕೇಸರಿ ಅಂತೂ ಇರುತ್ತೆ, ಕೇಸರಿ ಅಥವಾ ಅರಿಶಿನ ಹಾಕಿ ಕೂಡ ಇದನ್ನು ಮಾಡ್ಕೋಬೋದು. ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ನ ತೊಗೊಂಡು ಅದಕ್ಕೆ ಕಾರ್ನ್ಫ್ಲೋರ್ ಹಾಕ್ಕೊಳ್ತಿದ್ದೀನಿ. ಕಾರ್ನ್ಫ್ಲೋರ್ ಹಾಕ್ಕೊಂಡಾದ್ಮೇಲೆ ಆ ಬೌಲ್ ಅಳತೆಯಲ್ಲೇ 1 ಬೌಲು 3/4 ಕಪ್ ಆಗುವಷ್ಟು ಕಾರ್ನ್ಫ್ಲೋರು, 1 ಬೌಲ್ ಆಗುವಷ್ಟು ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಅದು ಫುಲ್ಲು ನೀರು ಥರ ಬರಬೇಕು, ಆ ರೀತಿಯಾಗಿ ನಮಗೆ ಒಂದು ಲಿಕ್ವಿಡ್ ಆಗುತ್ತೆ. ಅದನ್ನು ನಾನು ಕರೆಕ್ಟಾಗಿ ನೀಟಾಗಿ ಮಿಕ್ಸ್ ಮಾಡ್ತಿದ್ದೀನಿ, ಯಾವುದೇ ಗಂಟು ಇಲ್ದಂಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಈಗ ಒಂದು ಪ್ಯಾನ್ ತೊಗೊಳ್ತಿದ್ದೀನಿ. ಆ ಪ್ಯಾನಲ್ಲಿ ನಾನು ಸಕ್ಕರೆ ತೊಗೊಂಡಿದ್ದೀನಲ್ಲ, 1 ಕಪ್ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದೇ ಅಳತೆಯಲ್ಲಿ 1 ಕಪ್ ನೀರನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿ ಬರಬೇಕು. 1 ಕುದಿ ಬರೋ ತನಕನೂ ನಾವು ಅದನ್ನು ನೀರಲ್ಲೇ ಬೇಯಿಸಬೇಕು. ಅಂದರೆ 1 ಕುದಿ ಬಂದ್ರೇ ಸಾಕು, ತುಂಬ ಅದು ಪಾಕ ಎಳೆ ಪಾಕ ಎಲ್ಲ ಬರಬೇಕು ಅನ್ನೋದೇನಿಲ್ಲ. ಅದು ಚೆನ್ನಾಗಿ ಕುದಿ ಬಂದ ತಕ್ಷಣ ಈ ರೀತಿಯಾಗಿ ಸಕ್ಕರೆ ಎಲ್ಲ ಕರಗಿರುತ್ತೆ. ಆಗ ನಾವು ಅದಕ್ಕೇನು ಮಾಡಬೇಕಂದ್ರೆ, ಮೊದಲೇ ನಾನು ಮಾಡಿಟ್ಕೊಂಡಿರುವಂಥ ಕಾರ್ನ್ಫ್ಲೋರ್ ನೀರು ಏನಿದೆ ಅಲ್ಲ, ಅದನ್ನು ನಾನು ಇದಕ್ಕೆ ಹಾಕ್ತಿದ್ದೀನಿ. ಆ ಕಾರ್ನ್ಫ್ಲೋರ್ ನೀರೆಲ್ಲ ಹಾಕಾದ್ಮೇಲೆ ನಾನು ಸ್ಟವನ್ನು ಕಡಿಮೆ ಮಾಡ್ತೀನಿ, ಉರಿನ. ಅಂದರೆ ಒಂದು ಮೀಡಿಯಮ್ ಫ್ಲೇಮಲ್ಲಿತ್ತು ಅದನ್ನು ಲೋ ಫ್ಲೇಮಲ್ಲಿ ಇಡ್ತೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಅದನ್ನು ತಿರುಗಿಸ್ತಾ ಇರಬೇಕು. ಕಾರ್ನ್ಫ್ಲೋರು ಹಾಗೆ ಈ ಸಕ್ಕರೆ ಪಾಕ ಎಲ್ಲ ಮಿಕ್ಸ್ ಆಗ್ತಾ ಅದೇನಾಗುತ್ತೆ ಅಂತೇಳಿದ್ರೆ ಗಟ್ಟಿ ಬರುತ್ತೆ, ಪಾಕ ಎಲ್ಲ ಫುಲ್ಲು ಗಟ್ಟಿ ಆಗುತ್ತೆ. ಆಗ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಈ ರೀತಿಯಾಗಿ ಮಿಲ್ಕಿ ವೈಟಲ್ಲಿ ಒಂದು ಪಾಕ ರೆಡಿ ಆಗುತ್ತೆ. ಅದಕ್ಕೆ ನಾವು ಒಂದು ಅರ್ಧ ಸ್ಪೂನ್ ತೊಗೊಂಡಿರುವಂಥ ಲೆಮನ್ ಜ್ಯೂಸನ್ನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದೇ ರೀತಿಯಾಗಿ ಒಂದು 10 ನಿಮಿಷ ಹೀಗೆ ತಿರುಗಿಸ್ತಾ ಇರಬೇಕು. ತಿರುಗಿಸಾದ್ಮೇಲೆ ಇದಕ್ಕೆ ನಾನು ಪೀಸ್ ಮಾಡಿಟ್ಕೊಂಡಿರುವಂತಹ ಗೋಡಂಬಿ ಹಾಗೆ ಸ್ವಲ್ಪ ಏಲಕ್ಕಿನ ಕುಟ್ಟಿಟ್ಕೊಂಡಿದ್ದೀನಿ, ಏಲಕ್ಕಿ ಪುಡಿ ಎರಡನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆ ಅದ್ರ ಜೊತೆ ಫುಡ್ ಕಲರ್ ಕೂಡ ಹಾಕ್ಕೊಳ್ತಿದ್ದೀನಿ. ಒಂದು 3 to 4 ಡ್ರಾಪ್ಸ್ ಆಗುವಷ್ಟು ಫುಡ್ ಪೌಡರ್ ಹಾಕ್ಕೋಬೇಕು. ಅಕಸ್ಮಾತ್ ನಾವೇನಾದ್ರೂ ಅರಿಶಿನ ಅಥವಾ ಮನೇಲಿರುವಂಥ ಕೇಸರಿ ಉಪಯೋಗಿಸಿದ್ರೆ ಅದು ಕೂಡ ಅಷ್ಟೇ, ಒಂದು ಚಿಟಿಕೆಯಷ್ಟು ನಾವು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಜ ಇದನ್ನು ಮಾಡೋಕ್ಕೆ ತುಂಬ ರಿಸ್ಕ್ ಆಗಲ್ಲ, ತುಂಬಾ ಈಸಿಯಾಗಿ ಇದಾಗ್ಬಿಡುತ್ತೆ. ಹಾಗೆ ನಾನು ಲಾಸ್ಟಲ್ಲಿ 1 ಟೇಬಲ್ ಸ್ಪೂನ್ ತುಪ್ಪ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಇದೆಲ್ಲ ಮಿಕ್ಸ್ ಮಾಡ್ಕೊಳ್ತಾನೆ ಚೆನ್ನಾಗಿ ಬೇಯಿಸಬೇಕು. ಅಂತ ಎಷ್ಟು ಬೇಯಬೇಕು ಅಂತ ಹೇಳಿದ್ರೆ ತಳ ಬಿಡಬೇಕು. ಅಂದರೆ ನಾವು ಈ ರೀತಿ ಎತ್ತಾ ಇದ್ದರೆ ಅದು ಅಂಟಬಾರ್ದು ಬಾಣಲಿಗೆ, ಆ ರೀತಿಯಾಗಿ ತಳ ಬಿಡಬೇಕು. ತಳ ಬಿಟ್ಕೊಂಡು ಆದಮೇಲೆ ನಾವು ಒಂದು ಪ್ಲೇಟಿಗೆ ತುಪ್ಪನ ಸವರ್ಕೊಂಡಿದ್ದೀನಿ ನಾನು ಆಲ್ರೆಡಿ. ತುಪ್ಪನೋ ಅಥವಾ ಎಣ್ಣೆನೋ ಸವರ್ಕೊಂಡು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋಬೇಕು. ಸರ್ವ್ ಮಾಡ್ಕೊಂಡಾದಮೇಲೆ ಅದು 1 ಅವರ್ ನಾವು ಅದನ್ನು ತಣ್ಣಗಾಗಕ್ಕೆ ಬಿಡಬೇಕು. ಅದು ತುಂಬಾ ಅಂದರೆ ಸ್ವಲ್ಪನೂ ಬಿಸಿ ಇಲ್ದಂಗೆ ತಣ್ಣಗಾಗಬೇಕು. ತಣ್ಣಗಾದಾಗ ಅದನ್ನು ಕಟ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಹಲ್ವಾನ. ಈಗ ಇಲ್ಲಿ ನಾನು ಮಾಡಿದಂಥ ಹಲ್ವಾ ತಣ್ಣಗಾಗಿದೆ, 1 ಅವರ್ ಮೇಲೇ ನಾನು ಇಟ್ಟಿದ್ದೆ. ಹಲ್ವಾ ಇವಾಗ ರೆಡಿಯಾಗಿದೆ. ಈಗ ಇದನ್ನು ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ನಾವು ಕಟ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಹ್ಯಾವ್ ಎ ನೈಸ್ ಡೇ. ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ.